ಹೇಳು ಸ್ಟಾರ್ಟ್. ಹೇಳು. ಹಲೋ ಫ್ರೆಂಡ್ಸ್, ನಾನು ಪ್ರೀತಮ್ ಕಪಿನೋ ಇನ್ವೆಸ್ಟ್ಮೆಂಟ್ ಕಂಪ್ನಿ ಬಗ್ಗೆ ಮಾತಾಡ್ತೀನಿ. ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ 2 ವರ್ಷ ಆಯ್ತು, ರೈಟ್. ಈ 2 ವರ್ಷದಲ್ಲಿ ನಾವು ಏನೇನು ಮಾಡಿದೆವಪ್ಪ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಮತ್ತು ನಾವು ಮುಂದೆ ಏನು ಮಾಡ್ತಾ ಇದ್ದೇವೆ, ಈಗ ಏನು ಮಾಡ್ತಾ ಇದ್ದೇವೆ, ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಾನು ಇಂಟ್ರಡ್ಯೂಸ್ ಮಾಡ್ಕೊಟ್ಟಿನಿ. ಅದು ಇನ್ನೂ ಟೈಮ್ ಹಿಡಿತೀನಿ, ಇನ್ನೂ ಪ್ರೊಸೀಜರ್ ಐತೆ, ಇನ್ನೂ ಟೈಮ್ನು ಹಿಡಿಯುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಕಂಪನಿ ಯಾಕೆ ಆಫೀಸ್ ತೆಗ್ದಿಲ್ಲ, ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ನಲ್ಲಿ ಹೋಗ್ತಾ ಇರೋದು ಆಫೀಸ್ ಯಾಕೆ ತೆಗ್ದಿಲ್ಲಪ್ಪ ಅಂತಂದ್ರೆ, ಆಫೀಸ್ ಎದಕ್ಕೆ ತೆಗ್ದಿಲ್ಲ ಅಂತಂದರೆ, ಈ ಆಫೀಸ್ ಲಿಂಕ್ ನಿಮ್ಗೆ ಏನೂ ಯೂಸ್ ಇಲ್ಲ ಮೀನ್ಸ್ ಆಫೀಸ್ ಎಲ್ಲಿ ನಾವೀಗ ನೋಡ್ತಾ ಇರ್ಬೋದು, ನಿಮ್ಗೆ ಎಲ್ಲೇ ಸರ್ವಿಸ್ ಬೇಕಾಯ್ತು ಅಂದ್ರೆ ಡೈರೆಕ್ಟ್ ಹೋಗಿ ನಾವು ಅಲ್ಲೇ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಆಫೀಸ್ ಹೀಗೆ ಕ್ಲೋಸ್ ಮಾಡಿದ್ದೀವಿ. ಬಟ್ ಸರ್ವಿಸ್ ಇನ್ನೂ ಕೊಡ್ತಾ ಇದ್ದೀವಿ. ಎಲ್ಲಿ ಯಾವುದೇ HDFC ಆಗಿರ್ಬೋದು, ನಾವು ಡೈರೆಕ್ಟ್ ಏನು ಮಾಡ್ತಾ ಇದ್ದೇವೆ, ನಿಮಗೆ ನಮ್ಮ ಥ್ರೋನ್ ಡೈರೆಕ್ಟ್ ಬ್ಯಾಂಕಿಗಲ್ಲಿ ಎಕ್ಸೆಟ್ರಾ. ಸೊ ಅಲ್ಲೇ ಏನು ಮಾಡ್ತಾ ಇದ್ದೇವೆ, ನಿಮಗೆ ಅಲ್ಲೇ ಸರ್ವಿಸ್ ಕೊಡ್ತಾ ಇದ್ದೇವೆ. ಸೊ ನಮ್ಮ ಆಫೀಸ್ ಬಂದು ಆಮೇಲೆ ಇಲ್ಲಿ ಬಂದು ಮತ್ತು ಅಲ್ಲಿ ಹೋಗೋದಿಲ್ಲ. ಖಾಲಿ ನೀವು ಒಂದು ಫೋನ್ ಕಾಲ್ ಮುಖಾಂತರ ಲೋನ್ ಆಗಿರ್ಬೋದು, ಬೇರೆ ಯಾವುದೇ ಎಕ್ಸೆಟ್ರಾ ನಿಮ್ದು ಏನೇ ಪರ್ಸ್ನಲ್ ಲೋನ್ ಆಗಿರಲಿ, ಹೌಸಿಂಗ್ ಲೋನ್ ಆಗಲಿ, FD ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಯಾವುದೇ ಇದು ಸೆಕ್ಟರ್ನಲ್ಲಿಯೂ ಬೇಕಾದ್ರೂ ನಮ್ಮ ಆಫೀಸ್ ಬರಲಾರ್ದೆ ಖಾಲಿ ಕಾಲ್ ಮುಖಾಂತರನೇ ನಿಮಗೆ ಯಾವುದು ಸರ್ವಿಸ್ ಬೇಕು ಆ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಮತ್ತು ನೀವು ಡೈರೆಕ್ಟ್ ಬೇಕಾಗಿತ್ತು, ಆಫೀಸ್ ಬೇಕಾಗಿತ್ತು ಅಂತಂದ್ರೂ ಡೈರೆಕ್ಟ್ ನಾವು ಅದೇ HDFC ಆಗಲಿ, ರಿಲಯನ್ಸ್ ಆಗಲಿ, ಬೇರೆ ಎಕ್ಸೆಟ್ರಾ ಬ್ಯಾಂಕಿಂಗ್ ಸೆಕ್ಟರ್ ಆಕ್ಸಿಸ್ ಆಗಲಿ, ಇದೇ ಥರ ಎಕ್ಸೆಟ್ರಾ ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ಫೈನಾನ್ಸ್ ಸೆಕ್ಟರ್ ಆಗಲಿ ಸರ್ವಿಸ್ ನಾವು ಡೈರೆಕ್ಟ್ ಸೆಲ್ ಮಾಡ್ತೇವೆ, ರೈಟಾ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ, ನಾವು ಖಾಲಿ ಗುಲ್ಬರ್ಗಾದಲ್ಲೇ ಮಾಡ್ತೇವಾ? ಇಲ್ಲ, ಗುಲ್ಬರ್ಗ ಆಗಲಿ, ಬೆಂಗಳೂರು ಆಗಲಿ, ಇದೇ ಥರ ಆಲ್ ಓವರ್ ಕರ್ನಾಟಕ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲೂ ನಾವು ಹೌಸಿಂಗ್ ಲೋನ್ ಆಗಲಿ, ಪರ್ಸನಲ್ ಲೋನ್ ಆಗಲಿ, FD ಆಗಲಿ, ಯಾವುದೇ ಸೆಕ್ಟರ್ನಲ್ಲಾಗಲಿ ತೋ ನಾವು ಅಲ್ಲಿದೂ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ತೋ ಅವ್ರಿಗೂ ಸರ್ವಿಸ್ ಕೊಡ್ತಾ ಇದ್ದೇವೆ. ಯಾವ ಥರ ಸರ್ವಿಸ್ ಕೊಡ್ತಾನಪ್ಪ ನೀವು ಅಂತ ಇರ್ಬೋದು, ನಾನೀಗ ಗುಲ್ಬರ್ಗಾದಲ್ಲಿ ಇದ್ದೀನಿ, ಗುಲ್ಬರ್ಗಾದಲ್ಲಿ ಇದ್ದುಕೊಂಡು ಬೆಂಗಳೂರಿನಲ್ಲಿ ಕೆಲಸ ಹ್ಯಾಂಗೆ ಮಾಡ್ತೇನಪ್ಪ. ತೋ ನಮ್ಮ ಟೀಮ್ ಅದ, ಎಕ್ಸಿಸ್ ಟೀಮ್ ಆಗಿರ್ಬೋದು, ಎಕ್ಸಿಸ್ ಬ್ಯಾಂಕ್ ಟೀಮ್ ಆಗಿರ್ಬೋದು, SBI ಟೀಮ್ ಆಗಿರ್ಬೋದು, ICIC ಟೀಮ್ ಆಗಿರ್ಬೋದು. ನಿಮಗೆ ಯಾವುದು ಈಗ ಒಂದು ಲೋನ್ ಹಾಕಿರಂತ ಒಂದು ಲೋನ್ ರಿಕ್ವೈರ್ಮೆಂಟ್ ನೀವು ಅಪ್ಲಿಕೇಶನ್ ಹಾಕ್ತೀರಂದ್ರೆ, ಸೊ ಅದು ಎಲ್ಲಿ ಎಲಿಜಿಬಿಲಿಟಿ ಬರುತ್ತೋ ನಾವು ಅಲ್ಲಿ ಇದು ಮಾಡಿ ಎಲಿಜಿಬಿಲಿಟಿ ಬಂತಂದರೆ ಸೊ ಅಲ್ಲಿ ಹಾಕಿ ಪ್ರೊಸೀಜರ್ ಅಲ್ಲಿ ಮುಂದಕ್ಕೆ ಮಾಡ್ಕೊತ ಹೋಗ್ತಾರೆ. ಸಪೋಸ್ ನೀವು ಗುಲ್ಬರ್ಗಾದಲ್ಲಿ ಇದ್ದೀರಾ ಅಂದರೆ XSC ಕೊಟ್ಟಿದ್ದೀವಿ, ರೈಟಾ. ಸೊ ಅಲ್ಲಿ ಅಪ್ಲಿಕೇಶನ್ ಆಗದೆ ಸಕ್ಸಸ್ಫುಲ್ ಆಯಿತು, ಅಲ್ಲಿ ಆಗೋಯ್ತು. ಸೊ ಅಲ್ಲಿ ಟೀಮ್ ಬಂದು ನಿಮಗೆ ಹ್ಯಾಂಡಲ್ ಮಾಡ್ತಾರೆ. ಕ್ರೆಡಿಟ್ ಮ್ಯಾನೇಜರ್ ಆಗಿರ್ಬೋದು, ಸೇಲ್ಸ್ ಮ್ಯಾನೇಜರ್ ಆಗಿರ್ಬೋದು, ಯಾವುದೇ ಮ್ಯಾನೇಜರ್ ಅಲ್ಲಿ ನಿಮ್ಗೆ ಅಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಸೊ ನೀವೇನು ಮಾಡೋದಿಲ್ಲ, ಗುಲ್ಬರ್ಗ ಇಷ್ಟೇ ಅಂತಿಲ್ಲ, ಬೆಂಗಳೂರು ಇಷ್ಟೇ ಅಂತಿಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಹೌಸಿಂಗ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಸೊ ಆಲ್ ಓವರ್ ಇಂಡಿಯಾ ನಾವು ಪ್ರಾಡಕ್ಟನ್ನು ಸೆಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕಂಪನಿಯ ಸರ್ವಿಸ್ ಆಯಿತು, ಬ್ಯಾಂಕಿಂಗ್ ಸರ್ವಿಸ್ ಆಯಿತು, ಯಾವುದೇ ಸರ್ವಿಸ್ ಆಗಲಿ, FD ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಇದೇ ಥರ 108 ಬ್ಯಾಂಕ್ ಜೊತೆ ಟೈಅಪ್ ಆಗಿ ನಾವು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪ್ಲಸ್ ಫೈನಾನ್ಸ್ ಆಗಿರ್ಬೋದು, ಅದರ್ ಸೆಕ್ಟರ್ನಲ್ಲೂ ಗೋಲ್ಡ್ ಲೋನ್, ಬೇರೆ ಎಲ್ಲ ಲೋನಿನ ಸೆಕ್ಟರ್ನಲ್ಲೂ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಪ್ಲಸ್ ಆಲ್ ಓವರ್ ಇಂಡಿಯಾ ನಾವು ಸೆಲ್ ಮಾಡ್ತಾ ಇದ್ದೀವಿ. ಪರ್ಸನಲ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ 12,000ದಿಂದ ಇದ್ದವರಿಗೆ ನಾವು ಪರ್ಸನಲ್ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮತ್ತು ಅದು ಸ್ಯಾಲರಿ ಸ್ಲಿಪ್ ಬರ್ತಾ ಇರಬೇಕು, ಇಲ್ಲಾಂದರೆ ಬ್ಯಾಂಕಿಗೆ ಕ್ರೆಡಿಟ್ ಆಗ್ತಾ ಇರಬೇಕು. ಮತ್ತು ಕ್ಯಾಶ್ಲೆಸ್ನು ಮಾಡ್ತಾ ಇದ್ದೀವಿ. ಕ್ಯಾಶ್ಲೆಸ್ ಯಾವ ಬ್ಯಾಂಕ್ ಮಾಡ್ತೇವೆ ಅಂತಂದರೆ, ಫೈನಾನ್ಸ್ ಸೆಕ್ಟರ್ನಾಗ ಕ್ಯಾಶ್ಲೆಸ್ ಅದನ್ನು ಕನ್ಸಿಡರ್ ಮಾಡ್ತಾರ. 99% ಕ್ಯಾಶ್ಲೆಸ್ ನಾವು ಮಾಡಲ್ಲ, ಬಟ್ 1% ಮಾಡ್ತೇವೆ ಅಷ್ಟೇ. ಮತ್ತಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡಿ ಅಷ್ಟೇ ಬಿಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಆಯಿತು, ನಿಮ್ಮ ರಿಲೇಟಿವ್ಸ್ ಆಯಿತು, ಯಾವುದೇ ಸೆಕ್ಟರ್ನಲ್ಲಿಯೂ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗೇ ಆಗುತ್ತೆ. ಇನ್ ಕೇಸ್ ಫ್ಯೂಚರ್ನಲ್ಲಿ ಯೂಸ್ ಆಗುತ್ತೆ, ಇನ್ ಕೇಸ್ ನಿಮ್ಮ ಫ್ರೆಂಡ್ಸಿಗೂ, ರಿಲೇಟಿವ್ಸ್ಗೂ, ಯಾರಿಗೂ ಯೂಸ್ ಆಗುತ್ತೆ. ಸೊ ಹೆಚ್ಚು ನೀವೇನು ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಎಲ್ಲರಿಗೂ ಶೇರ್ ಮಾಡಿ, ನಾನು ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಓನ್ಲಿ ಗುಲ್ಬರ್ಗ ಅಂತ ಅಷ್ಟೇ ಏನಿಲ್ಲ, ಬೆಂಗಳೂರು ಅಷ್ಟೇ ಇಲ್ಲ, ಬೀದರ್ ಅಷ್ಟೇ ಇಲ್ಲ, ಆಲ್ ಓವರ್ ಇಂಡಿಯಾ ನಾವು ಪ್ರಾಡಕ್ಟನ್ನು ಸೆಲ್ ಮಾಡ್ತಾ ಇದ್ದೀವಿ. ಮತ್ತು ಪ್ರಾಡಕ್ಟ ಸರ್ವಿಸ್ನು ಕೊಡ್ತಾ ಇದ್ದೀವಿ ಆಲ್ ಓವರ್ ಇಂಡಿಯಾ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಆಯಿತು, ಯಾವುದೇ ಸೆಕ್ಟರ್ನಲ್ಲಿಯೂ ಆಲ್ ಓವರ್ ಇಂಡಿಯಾ ನಾವು ಪ್ರಾಡಕ್ಟನ್ನು ಸೆಲ್ ಮಾಡ್ತಾ ಇದ್ದೀವಿ.
ಥ್ಯಾಂಕ್ ಯು.